ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ನೀವು ಆಲ್ರೆಡಿ ತಮ್ನೈಲ್ ನೋಡಿರ್ತೀರಾ. ನಿಮ್ಗೆ ಆಲ್ರೆಡಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗಿರುತ್ತೆ. ಎಸ್, ನಾವಿವತ್ತು ಆಹಾರ ಮೇಳಕ್ಕೆ ಹೋಗ್ತಾಯಿದ್ದೀವಿ. ಆಹಾರ ಮೇಳಕ್ಕೆ ಹೋಗಬೇಕಾದ್ರೆ ಹಾಗೆ ಸ್ವಲ್ಪ ಲೈಟಿಂಗ್ಸ್ನೂ ಕೂಡ ಕವರಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲೈಟಿಂಗ್ಸ್ನ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಒಂದಿನ ನಾನು ಲೈಟಿಂಗ್ಸ್ಗೆ ಅಂತಲೇ ಒಂದು ವ್ಲಾಗ್ನ ಮಾಡಿ ಹಾಕ್ತೀನಿ. ಅಂದರೆ ಫುಲ್ ಸಿಟಿ ಸೆಂಟ್ರ್ ಒಳಗಡೆ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಆನ್ ದ ವೇ ಹೋಗಬೇಕಾದ್ರೆ ಎಷ್ಟು ಕವರ್ ಮಾಡ್ಕೊಬೋದು ಅಷ್ಟು ಮಾತ್ರನೇ ನಾನು ಕವರ್ ಮಾಡ್ಕೊಂಡಿದ್ದೀನಿ. ಬಟ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಸ್ವಲ್ಪ ಡಲ್ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಆ್ಯಕ್ಚುಲಿ. ಈ ಸಲ ನಾನಿನ್ನೂ ಸಿಟಿ ಒಳಗಡೆ ನೋಡಿಲ್ಲ, ಹಾಗಾಗಿ ಕಂಪ್ಲೀಟ್ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ನಾವು ಏನು ಹೋಗ್ತಾ ಇದ್ದೀವಲ್ಲ, ಈ ರೋಡಲ್ಲಿ ಸ್ವಲ್ಪ ಲೈಟಿಂಗ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ನೋಡಿ, ಅಲ್ಲಿ ಇಲ್ಲಿ ಸ್ವಲ್ಪ ಆನ್ ಆಗ್ತಿರಲಿಲ್ಲ. ಬಟ್ ಅದು ಎಲ್ಲ ಯಾರ್ದೇನು ತಪ್ಪೇನಲ್ಲ, ಏನೋ ಆಗಿರುತ್ತೆ ಒಂದು ಸಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನ್ನ ಒಪಿನಿಯನ್ನು ಈ ರೋಡ್ಗಳಲ್ಲಿ. ಆ್ಯಕ್ಚುಲಿ ಯುವ ದಸರಾನ ಮೈಸೂರದ್ದು ಸಿಟಿ ಔಟ್ಸ್ಕರ್ಟ್ಸಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ತುಂಬ ಕಡಿಮೆ ಇದೆ. ಅಂದರೆ ದಸರಾ ಟೈಮ್ ಅಂದರೆ ಟ್ರಾಫಿಕ್ ಅಂತಲೇ ನಮಗೆ ಫಸ್ಟ್ ಬರೋದು. ಬಟ್ ಈ ಟೈಮು ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ ಅಂತ ಅನ್ನಿಸ್ತು. ಯಾಕೆಂದರೆ ತುಂಬ ಕಡಿಮೆ ವೆಹಿಕಲ್ಸ್ಗಳನ್ನ ನಾನು ನೋಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಅಂತೂ ಒಂದು ಸ್ವಲ್ಪ ಮೂವ್ ಮಾಡಬೇಕಂದ್ರೆ ಇಟ್ ಟೇಕ್ಸ್ ನಿಯರ್ಲಿ 30 ಮಿನಿಟ್ಸ್ವರೆಗೂ ತೊಗೊಳ್ತಾಯಿತ್ತು. ಅಷ್ಟು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಯಾಕೆಂದರೆ ಯುವ ದಸರಾ ಸಿಟಿ ಸೆಂಟ್ರಲ್ ನಡೀತಾ ಇದ್ದಿದ್ದರಿಂದ ಆ ಥರ ಇಶ್ಯೂಸ್ ನಮಗೆ ಆಗ್ತಾಯಿತ್ತು. ಬಟ್ ಈ ಸಲ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ನಮಗೆ ಹುಡುಗಿರಿಗೆ ಹೋಗಿ ನೋಡ್ಕೊಂಡು ಬರೋಷ್ಟು ಸೇಫ್ ಮೋಸ್ಟ್ ಪ್ರಾಬಬ್ಲಿ ಇಲ್ವೇನೋ. ಯಾಕೆಂದರೆ ಇವಾಗ ಆ ಥರ ಇನ್ಸೆಕ್ಯೂರ್ ಕಾಡ್ತಾ ಇದೆ ಎಲ್ಲ ಹುಡುಗಿರಿಗೂ. ನೀವೇ ನೋಡ್ತಾ ಇದ್ರೆ ಏನೇನು ಆಗ್ತಾಯಿದೆ ಅಂತ. ಸೊ ಇಟ್ಸ್ ಓಕೆ. ಬಟ್ ಈ ಟೈಮಲ್ಲಿ ಅವೆಲ್ಲ ಟಾಪಿಕ್ ಬೇಡ ಅಂತ ಅಂದ್ಕೊತೀನಿ. ಬಟ್ ದಸರಾದಲ್ಲಿ ನಾವು ಏನು ಎಂಜಾಯ್ ಮಾಡಬೇಕು, ನಾವು ಮೈಸೂರಿಯನ್ನಾಗಿ ನಾವು ಅದನ್ನು ಎಂಜಾಯ್ ಮಾಡೋಣ. ಅದನ್ನು ನಾನು ನಿಮಗೂ ಕೂಡ ಈ ವಿಡಿಯೋ ಮುಖಾಂತರ ಎಂಜಾಯ್ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಹೋಗ್ತಾ ಸ್ವಲ್ಪ ಲೈಟಿಂಗ್ಸ್ ಸ್ವಲ್ಪ ಬ್ರೈಟಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಏನಪ್ಪ ಅಂತಂದರೆ ಎದುರುಗಡೆ ಬರೋ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಅದರದ್ದು ಲೈಟೇ ಹೊಡಿತಾ ಇತ್ತು, ಕ್ಯಾಮ್ರಾಗೆ ರಿಫ್ಲೆಕ್ಟ್ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಒಂಥರ ನನ್ನ ಅದು ಹೆಂಗೆ ಹೇಳೋದು, ಫುಲ್ ಬ್ರೈಟಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದೀರಾ ಅಲ್ವಾ, ಈ ರೋಡಲ್ಲಿ ಪಿಕಾಕ್ ಫೆದರ್ಸು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ಬಟ್ ಸ್ವಲ್ಪ ಡಲ್ ಅಂತ ಅನ್ನಿಸ್ತು. ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಈ ರೋಡನ್ನು. ಯಾಕೆಂದರೆ ಇಲ್ಲೇ ಯುವ ಸಂಭ್ರಮ ನಡೀತಾ ಇದ್ದಿದ್ದು ಇಲ್ಲೇ. ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. ಟ್ರಾಫಿಕ್ ಇರ್ಬೋದೇನೋ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ಈ ರೂಟ್ನ ತೊಗೊಂಡು, ಇಲ್ಲಾಂದಿದ್ರೆ ಸಿಟಿ ಒಳಗಡೆ ಎಂಟ್ರಾಗಿ ಇನ್ನೂ ಸ್ವಲ್ಪ ಲೈಟಿಂಗ್ಸ್ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಬಟ್ ಈ ರೋಡಲ್ಲಿ ನೋಡ್ದಂಗೆ ಅಂಥ ಟ್ರಾಫಿಕ್ ಅಂತ ಏನೂ ನನಗೆ ಕಾಣಿಸ್ಲಿಲ್ಲ. ಯಾಕೆಂದರೆ ನಾವು ನೋಡಿದ್ದೀವಲ್ವ ದಸರಾ ಟೈಮಲ್ಲಿ ಎಷ್ಟು ಟ್ರಾಫಿಕ್ ಆಗಿದೆ ಅಂತ. ಬಟ್ ಇದು ಏನೇನೂ ಅಲ್ಲ ನಮಗೆ ದಸರಾ ಟೈಮಲ್ಲಿ ಟ್ರಾಫಿಕ್ಕು. ಈ ಟೈಮಲ್ಲೂ ಕೂಡ ನಮಗೆ ಸಿಗ್ನಲ್ಸ್ ಇರುತ್ತೆ. ಯೂಶ್ವಲಿ ದಸರಾ ಟೈಮಲ್ಲಿ ಸಿಗ್ನಲ್ಸ್ ಎಲ್ಲ ತೆಗ್ದುಬಿಟ್ಟಿರ್ತಾರೆ. ಬಟ್ ಈ ವರ್ಷ ಸಿಗ್ನಲ್ಸ್ ಇದೆ. ಅಂದರೆ ಟ್ರಾಫಿಕ್ ಎಷ್ಟು ಕಡಿಮೆ ಆಗಿದೆ ಅಂತ ನಾವಿಲ್ಲೇ ನೋಡ್ಬೋದು. ಬಟ್ ಈ ಸಲ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಇಷ್ಟೊಂದು ಟ್ರಾಫಿಕ್ನ ಕಂಟ್ರೋಲ್ ಮಾಡೋ ಒಂದು ಯೋಚನೆನ ಮಾಡಿರೋದು ಒಂದು ಒಳ್ಳೆಯದೇ. ಯಾಕೆಂದರೆ ಸ್ವಲ್ಪ ತುಂಬ ಅಂದರೆ ತುಂಬ ಕಷ್ಟ ಆಗೋದು ಟ್ರಾಫಿಕ್ ಜಾಸ್ತಿ ಇದ್ದಾಗ ಗಾಡಿ ಓಡಿಸೋರಿಗೆ. ಮತ್ತು KSRTC ಬಸ್ ಡ್ರೈವರ್ಗಳಿಗಂತೂ ಪಾಪ, ಅವರಂತೂ ತುಂಬ ಕಷ್ಟಪಡ್ತಾಯಿದ್ರು. ಅದೆಲ್ಲ ಸ್ವಲ್ಪ ಇವಾಗ ಕಡಿಮೆ ಆಗಿದೆ. ಬಂದೇನಿಲ್ಲ, ಇಷ್ಟು ಖಾಲಿ ಇದೆ ರೋಡು, ಪರವಾಗಿಲ್ಲ. ಅಲ್ಲಲ್ಲಿ ಒರಿಜಿನಲ್ ವಾಯ್ಸ್ನ ನಾನು ಹಾಗೆ ಬಿಟ್ಟಿದ್ದೀನಿ. ಯಾಕೆಂದರೆ ಗಾಳಿ ಸೌಂಡ್ಗೆ ಏನು ವಾಯ್ಸ್ ಕೇಳಿಸ್ತಾ ಇರಲಿಲ್ಲ, ಏನು ಮಾತಾಡ್ತಾ ಇದ್ವಿ ಅಂತ. ಹಾಗಾಗಿ ಕೆಲವೊಂದೊಂದು ಕಡೆ ಹಾಗೆ ಬಿಟ್ಟಿದ್ದೀನಿ, ಕೆಲವೊಂದೊಂದು ಕಡೆ ವಾಯ್ಸ್ ಓವರ್ ಕಂಪೇರ್ ಮಾಡಿದ್ರೆ ಜನನೇ ಇಲ್ಲ. ಹಾಂ,
ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಈ ರೋಡಲ್ಲೇ ಇದೊಂದು ನಮ್ಮದು ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟು ರೈಟ್ ಸೈಡ್ ಗ್ರೌಂಡಲ್ಲೇ ಫುಡ್ ಕೋರ್ಟ್ ಆರ್ಗನೈಸ್ ಮಾಡಿದ್ದಾರೆ. ಈ ಸಲ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲೂ ಎಲ್ಲಿ ಗೊತ್ತಾಗ್ತಾ ಇಲ್ಲ, ಎಲ್ಲಿ ನಿಲ್ಲಿಸ್ಬೇಕು ಏನು ಆ ಥರ ಏನೂ ಯಾರಿಗೂ ಬರೋದಿಲ್ಲ. ನೀಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡಿದ್ದಾರೆ. ನೀವೇ ನೋಡ್ತಾ ಇರ್ಬೋದು ಗಾಡಿಗಳೆಲ್ಲ ಎಷ್ಟು ಕಡಿಮೆ ಇದೆ ಅಂದರೆ ಟ್ರಾಫಿಕ್ ಎಷ್ಟು ಕಡಿಮೆ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟೊಂದು ವೆಹಿಕಲ್ಸ್ ಇಲ್ಲ, ಅಂದರೆ ಒಂದಕ್ಕೊಂದಕ್ಕೆ ತುಂಬ ಡಿಸ್ಟೆನ್ಸ್ ಇದೆ. ಯೂಶ್ವಲಿ ಈ ಥರ ದಸರಾ ಟೈಮಲ್ಲಿ ಇಷ್ಟು ಡಿಸ್ಟೆನ್ಸ್ ಇರೋದೇ ಇಲ್ಲ, ಒಂದು ಗಾಡಿಗೂ ಇನ್ನೊಂದು ಗಾಡಿಗೂ ತುಂಬ ಹತ್ತತ್ರದಲ್ಲೇ ಇರುತ್ತೆ, ಅಷ್ಟು ಟ್ರಾಫಿಕ್ ಇರುತ್ತೆ. ಈ ಸರ್ಕಲ್ದು ಲೈಟಿಂಗ್ಸ್ನ ಕ್ಯಾಪ್ಚರ್ ಮಾಡಬೇಕಂತ ಹೇಳಿ ನಾವು ಪಾರ್ಕಿಂಗ್ ಮಾಡ್ದೇ ಫುಲ್ ಒಂದು ರೌಂಡ್ ಕ್ರಾಸಿಂಗಿಗೆ ಬಂದ್ವಿ. ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಒಳಗಡೆ ಎಂಟ್ರೆನ್ಸ್ ಹತ್ರ ಬಂದ್ವಿ. ನನ್ನ ಫ್ರೆಂಡ್ ಮಗಳು ಏನು ಹರ್ಷಲ್ಲಿ ಇದ್ಲಲ್ಲ, ಅವಳು ಇದು ಬೇಕು ಅಂತ ಕೇಳಿದ್ಲು, ಅದು ತೊಗೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಹಾಗೆ ನಾನು ಹೊರಗಡೆಯಿಂದ ಸರೌಂಡಿಂಗ್ ಹೇಗೆ ಕಾಣುತ್ತೆ ಅಂತ ಒಂದು ಬೈಕ್ ತೊಗೊಳ್ಳೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿಕೊಂಡೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೀವೇ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೊರಗಡೆಯಿಂದ. ನಾವೀಗ ಅಧಿಕೃತವಾಗಿ ಫುಡ್ ಕೋರ್ಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಯಾವಾಗಲೂ ಯುವ ದಸರಾ ನಡೀತಾ ಇದೆ ಗ್ರೌಂಡ್ಸ್ ಇದು. ಇವಾಗ ಅಲ್ಲ ಆ್ಯಕ್ಚುಲಿ ಪಾರ್ಕಿಂಗ್ ಆಗಲಿ ಮತ್ತು ಜನ ಜಾಸ್ತಿ ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಔಟ್ಸ್ಕರ್ಟ್ಸ್ಗೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೇನೆ ಸ್ವಲ್ಪ ರಶ್ ಕಡಿಮೆ ಅಂತ ಅನಿಸ್ತಾ ಇದೆ. ಪಾರ್ಕಿಂಗ್ ಎಲ್ಲ ನಾನು ನೈಟ್ ವೇರಲ್ಲೇ ಬರೋಣ ಅನ್ಕೊಂಡೆ, ಬರೋಣ ಅಂತ. ಬಾಯ್ ಮೈಸೂರಲ್ಲಿ ಲೈಟಿಂಗ್ಸ್ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಈ ಲೈಟಿಂಗ್ ಬೆಲೂನ್ಸ್ ಮಾತ್ರ ಕಡಿಮೆ ಆಗಲ್ಲ ಯಾವ ವರ್ಷನೂ. ಹೌದು. ಎಲ್ಲಿಂದ ಸಾಂಗ್ ಬರ್ತಾ ಇದೆ? ಕರೆಕ್ಟ್. ಈ ಸೆಕ್ಷನ್ ಏನು ನೋಡ್ತಾ ಇದ್ದೀರಲ್ಲ ಇದು ಫುಲ್ಲು ನಾನ್ ವೆಜ್ ಸೆಕ್ಷನ್ನು. ಇಲ್ಲೆಲ್ಲ ಫುಲ್ ಬಿರಿಯಾನಿ, ಕಬಾಬ್, ನಾನ್ ವೆಜ್, ಮಟನ್ ಎಲ್ಲ ಕೂಡ ಈ ಸೆಕ್ಷನಲ್ಲಿದೆ. ಎರಡು ಪಾರ್ಟಿಷನ್ ಥರ ಇದೆ. ಯೂಶ್ವಲಿ ಯಾವಾಗಲೂ ಅದೇ ಥರನೇ ಇರುತ್ತೆ. ಲೆಫ್ಟ್ ಸೈಡು ಎಂಟ್ರೆನ್ಸ್ ಆದ ತಕ್ಷಣ ಸ್ಟಾರ್ಟಿಂಗಿಂದನೇ ನಾನ್ ವೆಜ್ ಸೆಕ್ಷನ್ ಇರುತ್ತೆ. ರೈಟ್ ಸೈಡ್ ಯಾವಾಗಲೂ ವೆಜ್ ಸೆಕ್ಷನ್ ಇರುತ್ತೆ. ಸೆಂಟ್ರಲ್ಲಿ ಯಾವಾಗಲೂ ಚಾಟ್ಸ್ ಇರುತ್ತೆ. ಇನ್ನು ಸ್ವಲ್ಪ ಸ್ಟಾಲ್ಸ್ ಹಂಗೆ ಓಪನ್ ಇತ್ತು, ಅಂದರೆ ಇನ್ನೂ ಯಾರೂ ಸ್ಟಾಲ್ಸ್ನ ಹಾಕಿರಲಿಲ್ಲ. ಸುಮಾರು ಒಂದಷ್ಟು ಸ್ಟಾಲ್ ಎಂಟಿನೇ ಇತ್ತು, ಅಂದರೆ ಸ್ಟಾರ್ಟಿಂಗ್ ಅಲ್ವಾ, ಸೊ ಹಾಗಾಗಿ. ಬಟ್ ಪರವಾಗಿಲ್ಲ, ಇಷ್ಟು ರಶ್ಶು ಕಡಿಮೆ ಇದೆ. ಹೋಗ್ತಾ ನೋಡಬೇಕು. ಇನ್ನೂ ಒಂದು 4 days ಆಗ್ತಾ ಇರೋಂಗೆ ಸ್ವಲ್ಪ ಫುಲ್ ಕ್ರೌಡ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ನಾವು ಪೌರ ಕಾರ್ಮಿಕರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ತುಂಬ ಅಂದರೆ ನಾನು ನೋಡಿದ್ನಲ್ಲ ತುಂಬ ಕಷ್ಟಪಡ್ತಾಯಿದ್ರು. ಎಷ್ಟು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಕಸ ಎಲ್ಲ ತುಂಬ್ಕೊಂಡ್ಬಿಡ್ತಾ ಇತ್ತು ಡಸ್ಟ್ಬಿನ್ ಒಳಗಡೆ. ಪಾಪ ಅವರು ತಕ್ಷಣವೇ ಅದನ್ನೆಲ್ಲನೂ ಕ್ಲೀನ್ ಮಾಡಿ ಸುಮಾರು ಒಂದಷ್ಟು ಮಹಾನಗರ ಪಾಲಿಕೆಯಿಂದ ವೆಹಿಕಲ್ಸ್ನ ಅರೇಂಜ್ ಮಾಡಿದರು ಡಂಪ್ ಮಾಡೋದಕ್ಕೆ ಆ ಕಸ ಎಲ್ಲ. ಬಟ್ ತುಂಬ ಕಷ್ಟಪಡ್ತಾಯಿದ್ರು. ಅವ್ರಿಗೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್, ಒಂದು ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ ಕೆಲವೊಂದಷ್ಟು ಸ್ಟಾಲ್ಸ್ ಎಂಟಿ ಇತ್ತು ಅಂತ. ನೋಡಿ, ಇದೆಲ್ಲ ಸ್ಟಾಲ್ಸನ್ನು ಹಾಕಿರಲಿಲ್ಲ ಯಾರೂ, ಸೊ ಅದು ಎಂಟಿ ಇದೆ. ನನಗೆ ಬೆಳಗಾಂ ಕುಂದ ಇಷ್ಟ.
ಗೋಕಾಕ್ ಕರ್ದಂಟು ಬೆಳಗಾಂ ಕುಂದ ಎರಡು ನಮ್ಮಪ್ಪ ಮಿಸ್ ಮಾಡಿದ್ರೆ ತಗೊಂಡ್ಬಿಡೋರು. ಅವರು ನಾರ್ತ್ ಇಂಡಿಯಾಗೆ ನಾರ್ತ್ ಕರ್ನಾಟಕಗೆ ಡ್ಯೂಟಿ ಹೋದಾಗ. ಇವಾಗ ಇದು ಯಾವುದೋ ಹ್ಯಾಂಗೋ ಐಸ್ ಕ್ರೀಮ್ ಇವಾಗ ಫೇಮಸ್ ಆಗ್ತಾ ಇದೆ. ಗೊತ್ತಿಲ್ಲಪ್ಪ, ಡೈಲಿ ಡೇ ಇತ್ತು. ಹೌದಾ? ಇನ್ನೂ ತುಂಬ ಸ್ಟಾಲ್ಸ್ ಓಪನ್ ಆಗಿಲ್ಲ. ಯಾವುದು ಇಲ್ಲಿಂದ ವೆಜ್ ಅನ್ಕೋ ಚಂದು. ಇದೆಲ್ಲ ಫುಲ್ ಚಾಟ್ ಸೆಕ್ಷನು. ಹಾಂ ಬಾ ಬಾ. ಹಾಂ ಬಾ. ಇಲ್ಲೇನೆ, ಇಲ್ಲೇ ಬಾಯ್ಲಿ ಹರ್ಷಲಿ, ಬಾಯ್ಲಿ ಕೈ ಕೊಡು. ಈ ಕಡೆ ಫುಲ್ ಚಾಟ್ಸಾ? ಮೋಸ್ಟ್ಲಿ ಇದು ಇವೆಂಟ್ ಮಾಡೋದಕ್ಕೆ ಇನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನೀಟಾಗಿ ಮಾಡು. ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ನೆಕ್ಸ್ಟ್ ಇನ್ನೊಂದು ದಸರಾ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.